ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್ ಚಾಪ್ಟರ್ ಇಂದ ಸರ್ಕ್ಯುಲೇಟರಿ ಸಿಸ್ಟಮ್ ಅಂದ್ರೆ ಏನು, ಹಾಗೆ ರೆಡ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್ ಮತ್ತೆ ಪ್ಲೇಟ್ಲೆಟ್ಸ್ ಗಳ ಬಗ್ಗೆ ಸ್ಟಡಿ ಮಾಡೋಣ. ನಾನು ಹೇಳಿದನ್ನೆಲ್ಲ ನೀವು ಒಂದು ಬುಕ್ ಮತ್ತೆ ಪೆನ್ ತಗೊಂಡು ನೋಟ್ ಮಾಡ್ಕೊತಾ ಹೋಗಿ. ಹಾಗೆ NCERT ಟೆಕ್ಸ್ಟ್ ಬುಕ್ ನ ಚೆನ್ನಾಗಿ ರೆಫರ್ ಮಾಡಿ. ಈಗ ಸರ್ಕ್ಯುಲೇಟರಿ ಸಿಸ್ಟಮ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸರ್ಕ್ಯುಲೇಟರಿ ಸಿಸ್ಟಮ್ ದಟ್ ಸರ್ಕ್ಯುಲೇಟ್ಸ್ ಬ್ಲಡ್ ಥ್ರೂ ಔಟ್ ದ ಬಾಡಿ. ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿದ್ರೆ ಇದು ಒಂದು ಸಿಸ್ಟಮ್. ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಬ್ಲಡ್ ನ ಥ್ರೂ ಔಟ್ ದ ಬಾಡಿ ಅಂದ್ರೆ ಹೋಲ್ ಬಾಡಿಯಲ್ಲಿ ಸರ್ಕ್ಯುಲೇಟ್ ಮಾಡುತ್ತೆ. ಹೆಡ್ ಇಂದ ಫೀಟ್ ತನಕ ಬ್ಲಡ್ ನ ಸರ್ಕ್ಯುಲೇಟ್ ಮಾಡುತ್ತೆ. ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಹಾರ್ಟ್, ಬ್ಲಡ್ ವೆಸಲ್ಸ್ ಮತ್ತೆ ಬ್ಲಡ್ ಇರುತ್ತೆ. ಇದು ಮೂರೂ ಸೇರ್ಕೊಂಡು ಸರ್ಕ್ಯುಲೇಟರಿ ಸಿಸ್ಟಮ್ ನ ಫಾರ್ಮೇಶನ್ ಮಾಡಿಕೊಡುತ್ತೆ. ಬರೀ ಹಾರ್ಟ್ ಇದ್ರೆ ಅದನ್ನ ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕರೆಯೋದಿಕ್ಕಾಗಲ್ಲ. ಬರೀ ಬ್ಲಡ್ ವೆಸಲ್ಸ್ ಇದ್ರೆ ಅದನ್ನ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿ ಕರೆಯೋದಿಕ್ಕಾಗಲ್ಲ. ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿದ್ರೆ ಹಾರ್ಟ್, ಬ್ಲಡ್ ವೆಸಲ್ಸ್ ಮತ್ತೆ ಬ್ಲಡ್ ಇದಿಷ್ಟು ಸೇರಿ ಸರ್ಕ್ಯುಲೇಟರಿ ಸಿಸ್ಟಮ್ ಆಗುತ್ತೆ. ಟೈಪ್ಸ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್. ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ 2 ಟೈಪ್ಸ್ ಇದೆ, ಓಪನ್ ಟೈಪ್ ಹಾಗೆ ಕ್ಲೋಸ್ಡ್ ಟೈಪ್. ಓಪನ್ ಟೈಪ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿದ್ರೆ ಬ್ಲಡ್ ವೆಸಲ್ಸ್ಗಳು ಆಬ್ಸೆಂಟ್ ಆಗಿರುತ್ತೆ. ಅಂದ್ರೆ ಈ ಒಂದು ಆರ್ಗಾನಿಸಮ್ಸ್ಗಳಲ್ಲಿ ಬ್ಲಡ್ ವೆಸಲ್ಸ್ಗಳೇ ಇರೋದಿಲ್ಲ. ಆರ್ಗಾನಿಸಮ್ನ ಬಾಡಿ ಹೀಗಿದೆ ಅಂದ್ರೆ ಆ ಬಾಡಿ ಒಳಗಡೆ ಹಾಗೇನೆ ಬ್ಲಡ್ ಫಿಲ್ಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಆರ್ಥ್ರೋಪೋಡಾ ಆಗಿರ್ಬೋದು, ಮೊಲಸ್ಕಾ, ಈ ಒಂದು ಆರ್ಗಾನಿಸಮ್ಸ್ ಅಲ್ಲಿ ಬ್ಲಡ್ ವೆಸಲ್ಸ್ಗಳು ಇರೋದಿಲ್ಲ. ಬ್ಲಡ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಆರ್ಗನ್ಸ್ ಜೊತೆ, ಟಿಶ್ಯೂ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇರುತ್ತೆ. ಕ್ಲೋಸ್ಡ್ ಟೈಪ್ ಸರ್ಕ್ಯುಲೇಟರಿ ಸಿಸ್ಟಮ್. ಕ್ಲೋಸ್ಡ್ ಟೈಪ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಬ್ಲಡ್ ವೆಸಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ವರ್ಟಿಬ್ರೇಟ್ಸ್, ಹ್ಯೂಮನ್ ಬಾಡಿನೇ ಕನ್ಸಿಡರ್ ಮಾಡೋಣ. ಹ್ಯೂಮನ್ ಬಾಡಿಯಲ್ಲಿ ನೋಡಿ ಈ ರೀತಿಯಾಗಿ ಬ್ಲಡ್ ವೆಸಲ್ಸ್ಗಳು ಇರುತ್ತೆ. ಬ್ಲಡ್ ವೆಸಲ್ಸ್ ಒಳಗಡೆ ಮಾತ್ರ ಸರ್ಕ್ಯುಲೇಟ್ ಆಗುತ್ತೆ. ಬ್ಲಡ್ ವೆಸಲ್ಸ್ನ ಬಿಟ್ಟು ಆಚೆ ಬ್ಲಡ್ ಸರ್ಕ್ಯುಲೇಟ್ ಆಗೋದಿಲ್ಲ. ಈಗ ಸರ್ಕ್ಯುಲೇಟರಿ ಸಿಸ್ಟಮ್ ಅಂದ್ರೆ ಏನು ಅಂತ ನಮಗೆ ಗೊತ್ತಾಯ್ತು. ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಇರುವಂತಹ ಕಾಂಪೊನೆಂಟ್ಸ್ ಗಳ ಬಗ್ಗೆ ಒಂದೊಂದೇ ಸ್ಟಡಿ ಮಾಡ್ತಾ ಹೋಗೋಣ. ಫಸ್ಟ್ ಕಾಂಪೊನೆಂಟ್ ಬ್ಲಡ್ ಬಗ್ಗೆ ಸ್ಟಡಿ ಮಾಡೋಣ. ಬ್ಲಡ್ ಈಸ್ ಅ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಸೊ ಬ್ಲಡ್ ನ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಂತ ಹೇಳಿದ್ದಾರೆ. ಈಗ ನೀವು ಥಿಂಕ್ ಮಾಡ್ತಿರ್ತೀರಾ ಬ್ಲಡ್ ಹೇಗೆ ಟಿಶ್ಯೂ ಆಗತ್ತೆ ಅಂತ. ಅದಕ್ಕೆ ನೀವು ಸೆಲ್ ಚಾಪ್ಟರ್ ನ ರೀಕಾಲ್ ಮಾಡ್ಕೋಬೇಕು. ಟಿಶ್ಯೂ ಅಂದ್ರೆ ಏನು, ಟಿಶ್ಯೂ ಹೇಗೆ ಫಾರ್ಮೇಶನ್ ಆಗತ್ತೆ, ಗ್ರೂಪ್ ಆಫ್ ಸೆಲ್ಸ್ ಗಳು ಸೇರ್ಕೊಂಡು ಟಿಶ್ಯೂ ನ ಫಾರ್ಮೇಶನ್ ಮಾಡ್ಕೊಡತ್ತೆ ಅಲ್ವಾ. ಅದೇ ರೀತಿ ಬ್ಲಡ್ ನ ಕೂಡ ಸೆಲ್ಸ್ ಗಳು, ಗ್ರೂಪ್ ಆಫ್ ಸೆಲ್ಸ್ ಗಳು ಸೇರ್ಕೊಂಡು ಫಾರ್ಮೇಶನ್ ಮಾಡಿಕೊಟ್ಟಿದೆ. ಲೈಕ್ ಬ್ಲಡ್ ಅಲ್ಲಿ RBC ಸೆಲ್ಸ್ ಗಳಾಗಿರ್ಬೋದು, ಹಾಗೆ WBC ಸೆಲ್ಸ್ ಗಳೆಲ್ಲ ಪ್ರೆಸೆಂಟ್ ಇರುತ್ತೆ. ಸೊ ಈ ಒಂದು ಸೆಲ್ಸ್ ಗಳೆಲ್ಲ ಸೇರ್ಕೊಂಡು ಬ್ಲಡ್ ನ ಫಾರ್ಮೇಶನ್ ಮಾಡ್ಕೊಡೋದ್ರಿಂದ ಬ್ಲಡ್ ನ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಂತ ಹೇಳಿ ಕರಿತೀವಿ. ಬ್ಲಡ್ ಕನ್ಸಿಸ್ಟ್ಸ್ ಆಫ್ ಫ್ಲೂಯಿಡ್ ಮ್ಯಾಟ್ರಿಕ್ಸ್, ಪ್ಲಾಸ್ಮಾ ಅಂಡ್ ಫಾರ್ಮ್ಡ್ ಎಲಿಮೆಂಟ್ಸ್. ಬ್ಲಡ್ ಅಲ್ಲಿ ಏನೇನಿರುತ್ತೆ ಅಂತ ನೋಡೋದಾದ್ರೆ ಪ್ಲಾಸ್ಮಾ ಮತ್ತೆ ಫಾರ್ಮ್ಡ್ ಎಲಿಮೆಂಟ್ಸ್ ಇರುತ್ತೆ. ಈಗ ನೀವು ಪಿಕ್ಚರ್ ಅಲ್ಲಿ 2 ಟೆಸ್ಟ್ ಟ್ಯೂಬ್ಸ್ ಗಳನ್ನ ನೋಡ್ತಿದ್ದೀರಾ. ಫಸ್ಟ್ ಟೆಸ್ಟ್ ಟ್ಯೂಬ್ ಅಲ್ಲಿ ಬ್ಲಡ್ ಇದೆ, ಸೆಕೆಂಡ್ ಟೆಸ್ಟ್ ಟ್ಯೂಬ್ ಅಲ್ಲಿ ಫಾರ್ಮ್ಡ್ ಎಲಿಮೆಂಟ್ಸ್ ಮತ್ತೆ ಪ್ಲಾಸ್ಮಾ ಎರಡು ಸಪರೇಟ್ ಆಗ್ಬಿಟ್ಟಿದೆ. ಹೇಗೆ ಸಪರೇಟ್ ಆಗತ್ತೆ ಅಂದ್ರೆ ಸೆಂಟ್ರಿಫ್ಯೂಗೇಷನ್ ಮೆಥಡ್ ನ ಮುಖಾಂತರ ಸಪರೇಟ್ ಮಾಡ್ತಾರೆ. ಈಗ ನಿಮಗೆ ಪಿಕ್ಚರ್ ಅಲ್ಲಿ ಯೆಲ್ಲೋ ಕಲರ್ ಫ್ಲೂಯಿಡ್ ಏನ್ ಕಾಣಿಸ್ತಿದೆ ಇದೇನೆ ಪ್ಲಾಸ್ಮಾ. ಆರೆಂಜ್ ಕಲರ್ ಅಲ್ಲಿ ಕಾಣಿಸ್ತಿರೋದು WBC ಮತ್ತೆ ಪ್ಲೇಟ್ಲೆಟ್ಸ್ ಗಳು. ಹಾಗೆ ಇಲ್ಲಿ ರೆಡ್ ಕಲರ್ ಅಲ್ಲಿ ಏನ್ ಕಾಣಿಸ್ತಿದೆ ಅದೆಲ್ಲ RBC ಸೆಲ್ಸ್ ಗಳು. RBC ಸೆಲ್ಸ್ ಗಳೆಲ್ಲ ಬಾಟಮ್ ಅಲ್ಲಿ ಸೆಟಲ್ ಆಗ್ಬಿಟ್ಟಿರುತ್ತೆ. ಹೆಲ್ದಿ ಅಡಲ್ಟ್ ಬಾಡಿಯಲ್ಲಿ 5 to 5.5 ಲೀಟರ್ಸ್ ಅಷ್ಟು ಬ್ಲಡ್ ಇರುತ್ತೆ. ಬ್ಲಡ್ ಪ್ಲಾಸ್ಮಾ ಮತ್ತೆ ಫಾರ್ಮ್ಡ್ ಎಲಿಮೆಂಟ್ಸ್ ಆಗಿ ಹೇಗೆ ಸಪರೇಟ್ ಆಗತ್ತೆ ಅನ್ನೋದ್ರ ರಿಲೇಟೆಡ್ ವಿಡಿಯೋ ಇದೆ. ಸೆಂಟ್ರಿಫ್ಯೂಸ್ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂತ ನೋಡೋಣ. ಈ ರೀತಿಯಾಗಿ ಬ್ಲಡ್ ಸ್ಯಾಂಪಲ್ಸ್ ಗಳನ್ನ ಸೆಂಟ್ರಿಫ್ಯೂಸ್ ಮಷಿನ್ ಒಳಗಡೆ ಇಡ್ತಾರೆ. ನೆಕ್ಸ್ಟ್ ಸೆಂಟ್ರಿಫ್ಯೂಸ್ ಮಷಿನ್ ರೊಟೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ರೊಟೇಷನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಫೈನಲ್ ಆಗಿ ಬ್ಲಡ್ ಮತ್ತೆ ಪ್ಲಾಸ್ಮಾ ಎರಡು ಕೂಡ ಸಪರೇಟ್ ಆಗಿರುತ್ತೆ. Blood helps in transport of materials like nutrients, gases, metabolic waste, ಹಾರ್ಮೋನ್ಸ್ ಅಂಡ್ ಆಂಟಿಬಾಡೀಸ್. ಬ್ಲಡ್ದು ಮೇನ್ ಫಂಕ್ಷನ್ ಏನು ಅಂತ ಹೇಳಿದ್ರೆ ಮೆಟೀರಿಯಲ್ಸ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡೋದು. ಯಾವ್ಯಾವ ಮೆಟೀರಿಯಲ್ಸ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಅಂತ ನೋಡೋದಾದ್ರೆ ನ್ಯೂಟ್ರಿಯೆಂಟ್ಸ್, ನಮ್ಮ ಬಾಡಿಯಲ್ಲಿರೋ ಎಲ್ಲ ಪಾರ್ಟ್ಸ್ಗಳಿಗೂ ಕೂಡ ನ್ಯೂಟ್ರಿಯೆಂಟ್ಸ್ನ ತಗೊಂಡೋಗಿ ಕೊಡುತ್ತೆ. ಹಾಗೆ ಗ್ಯಾಸಸ್ ಅಂತ ಹೇಳಿದ್ರೆ ಆಕ್ಸಿಜನ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಮೆಟಬಾಲಿಕ್ ವೇಸ್ಟ್, ಫಾರ್ ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್. ಸೊ ಇದೇನು ಮಾಡುತ್ತೆ ಅಂದರೆ ಆಕ್ಸಿಜನ್ನ ಕೊಟ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ನ ಎಲ್ಲ ಕಲೆಕ್ಟ್ ಮಾಡಿಕೊಂಡು ತಗೊಬರುತ್ತೆ. ಹಾಗೆ ಹಾರ್ಮೋನ್ಸ್ನ ಕೂಡ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಮತ್ತು ಆ್ಯಂಟಿಬಾಡೀಸ್. ನೀವು ಇವಾಗ ಟ್ಯಾಬ್ಲೆಟ್ನ ನುಂಗ್ತೀರಾ ಅಲ್ವಾ, ಟ್ಯಾಬ್ಲೆಟು ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಹೇಳಿದ್ರೆ ಡಿಸಾಲ್ವ್ ಆಗಿ ಬ್ಲಡ್ನ ಮುಖಾಂತರ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಈಗ ಪ್ಲಾಸ್ಮಾ ಅಂದರೆ ಏನು ಅಂತ ನೋಡೋಣ. ಸ್ಟ್ರಾಂಗ್ ಕಲರ್ ವಿಸ್ಕಸ್ ಫ್ಲೂಯಿಡ್. ಪ್ಲಾಸ್ಮಾ ಅಂತ ಹೇಳಿದ್ರೆ ಸ್ಟ್ರಾ ಕಲರ್ ಇರುತ್ತೆ. ಸ್ಟ್ರಾ ಕಲರ್ ಅಂದ್ರೆ ಪೇಲ್ ಯೆಲ್ಲೋ ಕಲರ್ ಇರುತ್ತೆ ಅಥವಾ ಲೈಟ್ ಯೆಲ್ಲೋ.
ವಿಸ್ಕಸ್ ಫ್ಲೂಯಿಡ್ ಆಗಿರುತ್ತೆ. ವಿಸ್ಕಸ್ ಅಂತ ಹೇಳಿದ್ರೆ ಸ್ಟಿಕ್ಕಿ ಮತ್ತೆ ಥಿಕ್ ಅಂತ. ಸ್ವಲ್ಪ ಅದರ ಒಂದು ಕನ್ಸಿಸ್ಟೆನ್ಸಿ ಥಿಕ್ ಆಗಿರುತ್ತೆ ಮತ್ತೆ ಸ್ಟಿಕ್ಕಿ ಆಗಿರುತ್ತೆ. 55% ಆಫ್ ಬ್ಲಡ್ಡಲ್ಲಿ 55% ಅಷ್ಟು ಪ್ಲಾಸ್ಮಾನೇ ಪ್ರೆಸೆಂಟ್ ಇರುತ್ತೆ. 92% ಆಫ್ ಪ್ಲಾಸ್ಮಾ ಈಸ್ ವಾಟರ್. ಅಂದರೆ ಆಲ್ಮೋಸ್ಟ್ 90% ಅಷ್ಟು ಪ್ಲಾಸ್ಮಾ ಬರೀ ವಾಟರಿಂದನೇ ಫಾರ್ಮೇಷನ್ ಆಗಿರುತ್ತೆ. ಇನ್ನು ಉಳಿದ 6 to 8% ಪ್ಲಾಸ್ಮಾ ಪ್ರೋಟೀನ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಪ್ಲಾಸ್ಮಾ ಪ್ರೋಟೀನ್ಸ್ಗಳು ಯಾವ್ದ್ಯಾವುದು ಅಂತ ನೋಡೋದಾದ್ರೆ ಫೈಬ್ರಿನೋಜನ್, ಆಲ್ಬ್ಯುಮಿನ್ ಮತ್ತು ಗ್ಲೋಬ್ಯುಲಿನ್. ಫೈಬ್ರಿನೋಜನ್ ಬ್ಲಡ್ ಕ್ಲಾಟಿಂಗಿಗೆ ಹೆಲ್ಪ್ ಮಾಡುತ್ತೆ, ಹಾಗೆ ಆಲ್ಬ್ಯುಮಿನ್ ಆಸ್ಮೋಟಿಕ್ ಬ್ಯಾಲೆನ್ಸಿಗೆ ಹೆಲ್ಪ್ ಮಾಡುತ್ತೆ, ಗ್ಲೋಬ್ಯುಲಿನ್ ಡಿಫೆನ್ಸ್ ಮೆಕ್ಯಾನಿಸಮಿಗೆ ಹೆಲ್ಪ್ ಮಾಡುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಪ್ಲಾಸ್ಮಾ ಪೇಲ್ ಯೆಲ್ಲೋ ಕಲರ್ ಅಲ್ಲಿ ಇರುತ್ತೆ. ಇದರ ಒಂದು ಕನ್ಸಿಸ್ಟೆನ್ಸಿ ಥಿಕ್ ಆಗಿ ಇರುತ್ತೆ ಮತ್ತೆ ಸ್ವಲ್ಪ ಸ್ಟಿಕ್ಕಿ ಆಗಿ ಇರುತ್ತೆ. ಹಾಗೆ ಬ್ಲಡ್ ಅಲ್ಲಿ 55% ಅಷ್ಟು ಪ್ಲಾಸ್ಮಾನೇ ಪ್ರೆಸೆಂಟ್ ಇರುತ್ತೆ. ಪ್ಲಾಸ್ಮಾನ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ 90% ಅಷ್ಟು ವಾಟರೇ ಇರುತ್ತೆ. ಇನ್ನು ಉಳಿದ 6 to 8% ಪ್ಲಾಸ್ಮಾ ಪ್ರೋಟೀನ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಈ ಪಿಕ್ಚರಲ್ಲಿ ನೀವು ರಿಯಲ್ ಪ್ಲಾಸ್ಮಾ ಹೇಗಿರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೋದು. ಪ್ಲಾಸ್ಮಾದಲ್ಲಿ ಪ್ರೋಟೀನ್ಸ್ನ ಬಿಟ್ಟು ಸ್ಮಾಲ್ ಅಮೌಂಟಲ್ಲಿ ಮಿನರಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಯಾವ್ಯಾವ ಮಿನರಲ್ಸ್ಗಳು ಇರುತ್ತೆ ಅಂತ ನೋಡೋದಾದ್ರೆ ಸೋಡಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಕ್ಲೋರಿನ್ ಹಾಗೆ ಬೈಕಾರ್ಬನೇಟ್ ಪ್ರೆಸೆಂಟ್ ಇರುತ್ತೆ. ಇದನ್ನ ಹೊರತುಪಡಿಸಿ ಪ್ಲಾಸ್ಮಾದಲ್ಲಿ ಗ್ಲೂಕೋಸ್ ಆಗಿರ್ಬೋದು, ಅಮೈನೋ ಆಸಿಡ್ಸ್ ಹಾಗೆ ಲಿಪಿಡ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಹಾಗೆ ಪ್ಲಾಸ್ಮಾದಲ್ಲಿ ಕ್ಲಾಟಿಂಗ್ ಫ್ಯಾಕ್ಟರ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಕ್ಲಾಟಿಂಗ್ ಫ್ಯಾಕ್ಟರ್ಸ್ಗಳು ಇನ್ಆಕ್ಟಿವ್ ಫಾರ್ಮಲ್ಲಿ ಇರುತ್ತೆ, ಅಂದರೆ ಯಾವಾಗಲೂ ಕೂಡ ಆಕ್ಟಿವ್ ಆಗಿರೋದಿಲ್ಲ. ನಮಗೆ ಯಾವಾಗ ಗಾಯ ಆಗಿರುತ್ತೆ ಅಥವಾ ಕಟ್ಸ್ ಆಗಿರುತ್ತೆ, ಬ್ಲಡ್ ಫ್ಲೋ ಹೋಗ್ತಾ ಇರುತ್ತೆ, ಅಂಥ ಟೈಮಲ್ಲಿ ಆಕ್ಟಿವ್ ಆಗುತ್ತೆ. ಆಕ್ಟಿವ್ ಆಗಿ ಬ್ಲಡ್ ಫ್ಲೋನ ಸ್ಟಾಪ್ ಮಾಡುತ್ತೆ. ಪ್ಲಾಸ್ಮಾ ವಿತೌಟ್ ಕ್ಲಾಟಿಂಗ್ ಫ್ಯಾಕ್ಟರ್ ಈಸ್ ಕಾಲ್ಡ್ ಸೆರಮ್. ಸೊ ಪ್ಲಾಸ್ಮಾದಲ್ಲಿ ಕ್ಲಾಟಿಂಗ್ ಫ್ಯಾಕ್ಟರ್ಸ್ಗಳು ಇಲ್ಲ ಅಂತ ಹೇಳಿದ್ರೆ ಆ ರೀತಿಯಾದ ಪ್ಲಾಸ್ಮಾನ ನಾವು ಸಿರಮ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಫಾರ್ಮಡ್ ಎಲಿಮೆಂಟ್ಸ್ ಅಂತ ಹೇಳಿದ್ರೆ ಸೆಲ್ಯುಲಾರ್ ಕಾಂಪೊನೆಂಟ್ಸ್ ಆಫ್ ಬ್ಲಡ್ನ ಒಳಗಡೆ ಇರೋ ಸೆಲ್ಯುಲಾರ್ ಕಾಂಪೊನೆಂಟ್ಸ್ಗಳನ್ನು ಫಾರ್ಮಡ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಫಾರ್ಮಡ್ ಎಲಿಮೆಂಟ್ಸ್ ಅಲ್ಲಿ ಎರಿಥ್ರೋಸೈಟ್ಸ್, ಲ್ಯೂಕೋಸೈಟ್ಸ್ ಮತ್ತೆ ಥ್ರೋಂಬೋಸೈಟ್ಸ್ ಬರುತ್ತೆ. ಎರಿಥ್ರೋಸೈಟ್ಸ್ ಅಂತ ಹೇಳಿದ್ರೆ ರೆಡ್ ಬ್ಲಡ್ ಸೆಲ್ಸ್, ಲ್ಯೂಕೋಸೈಟ್ಸ್ ಅಂತ ಹೇಳಿದ್ರೆ ವೈಟ್ ಬ್ಲಡ್ ಸೆಲ್ಸ್, ಹಾಗೆ ಥ್ರೋಂಬೋಸೈಟ್ಸ್ ಅಂತ ಹೇಳಿದ್ರೆ ಪ್ಲೇಟ್ಲೆಟ್ಸ್. ಫಾರ್ಮಡ್ ಎಲಿಮೆಂಟ್ಸ್ ಕಾನ್ಸ್ಟಿಟ್ಯೂಟ್ 45% ಆಫ್ ಬ್ಲಡ್ ಅಲ್ಲಿ 55% ಅಷ್ಟು ಪ್ಲಾಸ್ಮಾ ಪ್ರೆಸೆಂಟ್ ಇರುತ್ತೆ. ಇನ್ನು ಉಳಿದಿರೋ 45% ಈ ಒಂದು ಫಾರ್ಮಡ್ ಎಲಿಮೆಂಟ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಎರಿಥ್ರೋಸೈಟ್ಸ್ ಇದನ್ನ ಕಾಮನ್ ಆಗಿ ರೆಡ್ ಬ್ಲಡ್ ಸೆಲ್ಸ್ ಅಂತ ಹೇಳಿ ಕರೀತಾರೆ. ಮೋಸ್ಟ್ ಅಬೌಂಡೆಂಟ್ ಆಫ್ ಆಲ್ ದ ಸೆಲ್ಸ್ ಇನ್ ಬ್ಲಡ್ ಅಲ್ಲಿ ಅತಿ ಹೆಚ್ಚಾಗಿ ಪ್ರೆಸೆಂಟ್ ಇರೋ ಸೆಲ್ಸ್ ಅಂತ ಹೇಳಿದ್ರೆ ಅದು RBC ಸೆಲ್ಸ್ಗಳಾಗಿರುತ್ತೆ. ಫಾರ್ಮಡ್ ಇನ್ ರೆಡ್ ಬೋನ್ ಮ್ಯಾರೋ. ಸೊ RBC ಸೆಲ್ಸ್ಗಳು ಎಲ್ಲಿ ಫಾರ್ಮೇಷನ್ ಆಗುತ್ತೆ ಅಂತ ನೋಡೋದಾದ್ರೆ ರೆಡ್ ಬೋನ್ ಮ್ಯಾರೋ, ಬೋನ್ಸ್ನ ಒಳಗಡೆ ಬೋನ್ ಮ್ಯಾರೋ ಇರುತ್ತೆ. ಆ ಬೋನ್ ಮ್ಯಾರೋದಲ್ಲಿ RBC ಸೆಲ್ಸ್ಗಳು ಫಾರ್ಮೇಷನ್ ಆಗುತ್ತೆ. ನ್ಯೂಕ್ಲಿಯೇಟೆಡ್ ಇನ್ ಮ್ಯಾಮಲ್ಸ್. ಸೊ ಮ್ಯಾಮಲ್ಸ್ಗಳಲ್ಲಿ RBC ಸೆಲ್ಸ್ಗಳು ನ್ಯೂಕ್ಲಿಯೇಟೆಡ್ ಆಗಿರುತ್ತೆ. ಅಂದರೆ ಮ್ಯಾಮಲ್ಸ್ಗಳ RBC ಸೆಲ್ಸ್ನ ಒಳಗಡೆ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರೋದಿಲ್ಲ ಎಕ್ಸೆಪ್ಟ್ ಕ್ಯಾಮಲ್ನ ಒಂದು RBC ಸೆಲ್ಸಲ್ಲಿ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. ಕ್ಯಾಮಲ್ನ ಬಿಟ್ಟು ಇನ್ನು ಉಳಿದ ಮ್ಯಾಮಲ್ಸ್ನ ಸೆಲ್ಸ್ಗಳಲ್ಲಿ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರೋದಿಲ್ಲ. ಬೈ ಕಾನ್ಕೇವ್ ಶೇಪ್ ಅಂದರೆ ಏನು ಅಂತ ನಿಮ್ಗೆ ಎಲ್ರಿಗೂ ಗೊತ್ತು. RBC ಸೆಲ್ಸ್ಗಳು ಬೈ ಕಾನ್ಕೇವ್ ಶೇಪಲ್ಲಿ ಇರುತ್ತೆ. ಅಂದರೆ ಸೆಲ್ನ ಎರಡೂ ಕಡೆ ಕಾನ್ಕೇವ್ ಶೇಪ್ಡ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಸೆಲ್ಸ್ಗಳು ಬೈ ಕಾನ್ಕೇವ್ ಶೇಪಲ್ಲಿ ಇರುತ್ತೆ. 5 million to 5.5 million ಇನ್ 1 cubic millimeter ಆಫ್ ಬ್ಲಡ್. 1 cubic millimeter ಆಫ್ ಬ್ಲಡ್ ಅಲ್ಲಿ 5 million ಇಂದ 5.5 million ಅಷ್ಟು RBC ಸೆಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಈಗ ನೀವು ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ತಿರೋದು ಬೋನ್ ಮ್ಯಾರೋ. ಈ ಒಂದು ಬೋನ್ ಮ್ಯಾರೋ ಇಂದಾನೆ RBC ಸೆಲ್ಸ್ಗಳು ಪ್ರೊಡ್ಯೂಸ್ ಆಗೋದು. ಈ ರೀತಿಯಾಗಿ ಬೋನ್ನ ಒಳಗಡೆ ಬೋನ್ ಮ್ಯಾರೋ ಪ್ರೆಸೆಂಟ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಬೋನ್ನ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಚಿಲ್ಡ್ರನ್ಸ್ ಅಲ್ಲಿ ಫೀಮರ್ ಅಥವಾ ಥೈ ಬೋನ್ ಏನಿರುತ್ತೆ ಅದರಿಂದ RBC ಸೆಲ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಅಡಲ್ಟ್ಸ್ ಅಲ್ಲಿ ಡಿಫ್ರೆಂಟ್ ಬೋನ್ಸ್ ಇಂದ RBC ಸೆಲ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಲೈಕ್ ಸ್ಪೈನ್ ಆಗಿರ್ಬೋದು, ಹಿಪ್ಸ್, ರಿಬ್ಸ್ ಮತ್ತೆ ಸ್ಕಲ್ ಬೋನಿಂದ RBC ಸೆಲ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. RBC ಸೆಲ್ಸ್ ಒಳಗಡೆ ಹಿಮೋಗ್ಲೋಬಿನ್ ಪ್ರೆಸೆಂಟ್ ಇರುತ್ತೆ, ಐರನ್ ಕಂಟೈನಿಂಗ್ ಕಾಂಪ್ಲೆಕ್ಸ್. ಈ ಒಂದು ಹಿಮೋಗ್ಲೋಬಿನ್ ಇಂದನೇ RBCಗೆ ರೆಡ್ ಕಲರ್ ಬಂದಿರೋದು. ಹೆಲ್ದಿ ಇಂಡಿವಿಜುವಲ್ ಅಲ್ಲಿ 100 grams ಆಫ್ ಬ್ಲಡ್ ಅಲ್ಲಿ 12 to 16 grams ಆಫ್ ಹಿಮೋಗ್ಲೋಬಿನ್ ಪ್ರೆಸೆಂಟ್ ಇರುತ್ತೆ. ಈ ಪಿಕ್ಚರಲ್ಲಿ ನೀವು ಹಿಮೋಗ್ಲೋಬಿನ್ ಹೇಗಿರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೋದು. ಈ ರೀತಿಯಾಗಿ RBC ಸೆಲ್ಸ್ಗಳ ಒಳಗಡೆ ಹಿಮೋಗ್ಲೋಬಿನ್ ಪ್ರೆಸೆಂಟ್ ಇರುತ್ತೆ. ಹಿಮೋಗ್ಲೋಬಿನ್ ನೋಡೋದಕ್ಕೆ ಈ ರೀತಿಯಾಗಿ ಇರುತ್ತೆ.
ಹಿಮೋಗ್ಲೋಬಿನ್ ಮೇಯ್ನ್ ಆಗಿ ಆಕ್ಸಿಜನ್ ಕ್ಯಾರಿ ಮಾಡೋ ಫಂಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ. ಒಂದು ಹಿಮೋಗ್ಲೋಬಿನ್ 4 ಆಕ್ಸಿಜನ್ನ ಕ್ಯಾರಿ ಮಾಡುತ್ತೆ. RBC ಸೆಲ್ಸ್ಗಳದ್ದು ಲೈಫ್ ಸ್ಪ್ಯಾನ್ 120 ಡೇಸ್ ಇರುತ್ತೆ. 120 ಡೇಸ್ ಆದಮೇಲೆ ಸ್ಪ್ಲೀನಲ್ಲಿ ಡೆಸ್ಟ್ರಾಯ್ ಆಗುತ್ತೆ. ಆದ್ರಿಂದ ಸ್ಪ್ಲೀನ್ನ ಗ್ರೇವ್ ಯಾರ್ಡ್ ಆಫ್ RBC ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಲ್ಯೂಕೋಸೈಡ್ಸ್, ಇದನ್ನ ಕಾಮನ್ ಆಗಿ ವೈಟ್ ಬ್ಲಡ್ ಸೆಲ್ಸ್ ಅಂತ ಹೇಳಿ ಕರೀತಾರೆ. ಇದು ಕಲರ್ಲೆಸ್ ಆಗಿರುತ್ತೆ. ಲ್ಯಾಕ್ ಹಿಮೋಗ್ಲೋಬಿನ್, ಇದರಲ್ಲಿ ಹಿಮೋಗ್ಲೋಬಿನ್ ಇರೋದಿಲ್ಲ, ಆದ್ರಿಂದ ಇದು ಕಲರ್ಲೆಸ್ ಆಗಿರುತ್ತೆ. ನ್ಯೂಕ್ಲಿಯೇಟೆಡ್, ಇದರಲ್ಲಿ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. ಸೊ ನಾವು RBC ಸೆಲ್ಸ್, ರೆಡ್ ಬ್ಲಡ್ ಸೆಲ್ಸ್ನ ನೋಡಿದಾಗ ಅದರಲ್ಲಿ ನ್ಯೂಕ್ಲಿಯಸ್ ಆಬ್ಸೆಂಟ್ ಇತ್ತು, ಬಟ್ ವೈಟ್ ಬ್ಲಡ್ ಸೆಲ್ಸ್ ಅಲ್ಲಿ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. 6000 to 8000 per 1 cubic millimeter ಆಫ್ ಬ್ಲಡ್. 1 ಕ್ಯೂಬಿಕ್ ಮಿಲಿಮೀಟರ್ ಆಫ್ ಬ್ಲಡ್ ಅಲ್ಲಿ 6000 ಇಂದ 8000 ಅಷ್ಟು ಸೆಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಶಾರ್ಟ್ ಲೀವ್ಡ್, ಲೈಫ್ ಸ್ಪ್ಯಾನ್ 13 to 20 ಡೇಸ್, ತುಂಬಾ ಶಾರ್ಟ್ ಲೀವ್ಡ್ ಆಗಿರುತ್ತೆ. ಜಸ್ಟ್ 13 to 20 ಡೇಸ್ ಮಾತ್ರ ಇದರ ಒಂದು ಲೈಫ್ ಸ್ಪ್ಯಾನ್ ಇರುತ್ತೆ. ಟೈಪ್ಸ್ ಆಫ್ ವೈಟ್ ಬ್ಲಡ್ ಸೆಲ್ಸ್ 2 ಟೈಪ್ಸ್ ಬರುತ್ತೆ ಮೇನ್ ಆಗಿ, ಗ್ರಾನ್ಯುಲೋಸೈಟ್ಸ್ ಮತ್ತೆ ಎ ಗ್ರಾನ್ಯುಲೋಸೈಟ್ಸ್. ಗ್ರಾನ್ಯುಲೋಸೈಟ್ಸ್ ಅಂತ ಹೇಳಿದ್ರೆ ಇದರ ಒಂದು ಸೈಟೋಪ್ಲಾಸಮ್ ಅಲ್ಲಿ ಸ್ಮಾಲ್ ಗ್ರಾನ್ಯೂಲ್ಸ್ ಗಳು ಪ್ರೆಸೆಂಟ್ ಇರುತ್ತೆ. ಹಾಗೆ ಎ ಗ್ರಾನ್ಯುಲೋಸೈಟ್ಸ್ ಅಂತ ಹೇಳಿದ್ರೆ ಈ ಒಂದು ಸೆಲ್ಸ್ ಗಳ ಸೈಟೋಪ್ಲಾಸಮ್ ಅಲ್ಲಿ ಗ್ರಾನ್ಯೂಲ್ಸ್ ಗಳು ಆಬ್ಸೆಂಟ್ ಆಗಿರುತ್ತೆ. ಗ್ರಾನ್ಯುಲೋಸೈಟ್ಸ್, ಅಗೇನ್ ಗ್ರಾನ್ಯುಲೋಸೈಟ್ಸ್ ಅಲ್ಲಿ 3 ಟೈಪ್ಸ್ ಬರುತ್ತೆ, ನ್ಯೂಟ್ರೋಫಿಲ್ಸ್, ಈಸಿನೋಫಿಲ್ಸ್ ಹಾಗೆ ಬೇಸೋಫಿಲ್ಸ್. ನೆಕ್ಸ್ಟ್ ಎ ಗ್ರಾನ್ಯುಲೋಸೈಟ್ಸ್. ಎ ಗ್ರಾನ್ಯುಲೋಸೈಟ್ಸ್ ಅಲ್ಲಿ 2 ಟೈಪ್ಸ್ ಬರುತ್ತೆ, ಲಿಂಫೋಸೈಟ್ಸ್ ಮತ್ತೆ ಮೋನೋಸೈಟ್ಸ್. ಫಸ್ಟ್ ಇವಾಗ ಗ್ರಾನ್ಯುಲೋಸೈಟ್ಸ್ ಗಳ ಬಗ್ಗೆ ಸ್ಟಡಿ ಮಾಡೋಣ. ಗ್ರಾನ್ಯುಲೋಸೈಟ್ಸ್ ಅಲ್ಲಿ ಫಸ್ಟ್ ಒನ್ ನ್ಯೂಟ್ರೋಫಿಲ್ಸ್. ನ್ಯೂಟ್ರೋಫಿಲ್ಸ್ ನ ಒಂದು ನ್ಯೂಕ್ಲಿಯಸ್ ಮಲ್ಟಿ ಲೋಬ್ಡ್ ಆಗಿರುತ್ತೆ. ಇಲ್ಲಿ ಪಿಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡಬಹುದು ನೀವು, ಇದು ನ್ಯೂಕ್ಲಿಯಸ್. ಸೊ ಈ ರೀತಿಯಾಗಿ ಮಲ್ಟಿ ಲೋಬ್ಡ್ ಆಗಿರುತ್ತೆ. ನ್ಯೂಟ್ರೋಫಿಲ್ಸ್ಗಳು ಫ್ಯಾಗೋಸೈಟಿಕ್ ಆಗಿರುತ್ತೆ. ಎಂಗಲ್ಫ್ ಹಾರ್ಮ್ಫುಲ್ ಜರ್ಮ್ಸ್ ಅಂಡ್ ಫಾರಿನ್ ಪಾರ್ಟಿಕಲ್ಸ್. ಸೊ ಹಾರ್ಮ್ಫುಲ್ ಜರ್ಮ್ಸ್ ಮತ್ತೆ ಫಾರಿನ್ ಪಾರ್ಟಿಕಲ್ಸ್ಗಳನ್ನೆಲ್ಲ ನ್ಯೂಟ್ರೋಫಿಲ್ಸ್ಗಳು ಎಂಗಲ್ಫ್ ಮಾಡುತ್ತೆ. ಅದನ್ನೇ ನಾವು ಫ್ಯಾಗೋಸೈಟಿಕ್ ನೇಚರ್ ಅಂತ ಹೇಳಿ ಕರಿತೀವಿ. ಬ್ಲಡ್ ಅಲ್ಲಿ ನ್ಯೂಟ್ರೋಫಿಲ್ಸ್ಗಳು 60 to 65% ಅಷ್ಟು ಪ್ರೆಸೆಂಟ್ ಇರುತ್ತೆ. ಬೇಸೋಫಿಲ್ಸ್, ಇದರಲ್ಲಿ ನ್ಯೂಕ್ಲಿಯಸ್ 3 ಲೋಬ್ಡ್ ಆಗಿರುತ್ತೆ. ಹಾಗೆ ನೋಡೋದಕ್ಕೆ ಎಸ್ ಶೇಪ್ ಅಲ್ಲಿ ಕಾಣಿಸುತ್ತೆ. ಬೇಸೋಫಿಲ್ ಸೆಲ್ಸ್ಗಳು ಹೆಪಾರಿನ್, ಹಿಸ್ಟಮೈನ್ ಹಾಗೆ ಸೆರೆಟೋನಿನ್ ರಿಲೀಸ್ ಮಾಡುತ್ತೆ. ಹೆಪಾರಿನ್ ಬ್ಲಡ್ ಕ್ಲಾಟ್ಸ್ ನ ಪ್ರಿವೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಿಸ್ಟಮೈನ್ ಇಂಪ್ರೂವ್ ಬ್ಲಡ್ ಫ್ಲೋ ಟು ಡ್ಯಾಮೇಜ್ಡ್ ಟಿಶ್ಯೂ. ಸೊ ಎಲ್ಲಿ ಟಿಶ್ಯೂ ಡ್ಯಾಮೇಜ್ ಆಗಿರುತ್ತೆ ಆ ಒಂದು ರೀಜನ್ಗೆ ಬ್ಲಡ್ ಫ್ಲೋನ ಇನ್ಕ್ರೀಸ್ ಮಾಡುತ್ತೆ. ಸೆರೆಟೋನಿನ್ ಇಂಡ್ಯೂಸ್ ಇನ್ಫ್ಲಮೇಷನ್, ಅಂದರೆ ಇಮ್ಯುನ್ಯೂ ರೆಸ್ಪಾನ್ಸ್ನ ಟ್ರಿಗರ್ ಮಾಡುತ್ತೆ. ಇವಾಗ ಬಾಡಿ ಒಳಗಡೆ ಪ್ಯಾಥೋಜನ್ಸ್ ಎಂಟರ್ ಆದಾಗ ಅಥವಾ ಫಾರಿನ್ ಬಾಡೀಸ್ಗಳು ಎಂಟರ್ ಆದಾಗ ಅದ್ರ ವಿರುದ್ಧ ಹೋರಾಡೋದಕ್ಕೆ ಕೆಮಿಕಲ್ಸ್ನ ಪ್ರೊಡ್ಯೂಸ್ ಮಾಡೋದಾಗಿರ್ಬೋದು. ಹಾಗೆ ಏನಾದರೂ ಸೆಲ್ಸ್ಗಳು ಅಥವಾ ಟಿಶ್ಯೂ ಡ್ಯಾಮೇಜ್ ಆದರೆ ಅದನ್ನು ರಿಪೇರ್ ಮಾಡೋದಕ್ಕೆ ಇದು ಇಮ್ಯುನ್ಯೂ ರೆಸ್ಪಾನ್ಸ್ನ ಇಂಡ್ಯೂಸ್ ಮಾಡುತ್ತೆ. ಬೇಸೋಫಿಲ್ ಸೆಲ್ಸ್ಗಳು ಬ್ಲಡ್ ಅಲ್ಲಿ 0 to 1% ಅಷ್ಟು ಪ್ರೆಸೆಂಟ್ ಇರುತ್ತೆ. ಈ ಪಿಕ್ಚರ್ ಅಲ್ಲಿ ನೀವು ಬೇಸೋಫಿಲ್ ಸೆಲ್ಸ್ಗಳನ್ನು ಅಬ್ಸರ್ವ್ ಮಾಡ್ಬೋದು. ಇಯೋಸಿನೋಫಿಲ್ ಸೆಲ್ಸ್ಗಳ ನ್ಯೂಕ್ಲಿಯಸ್ ಬೈಲೋಬ್ಡ್ ಆಗಿರುತ್ತೆ. ಬಾಡಿಯಲ್ಲಿ ಅಲರ್ಜಿಕ್ ರಿಯಾಕ್ಷನ್ಸ್ಗಳು ಉಂಟಾದಾಗ ಇಯೋಸಿನೋಫಿಲ್ ಸೆಲ್ಸ್ಗಳ ನಂಬರ್ ಇನ್ಕ್ರೀಸ್ ಆಗುತ್ತೆ. ಅಲರ್ಜಿಕ್ ರಿಯಾಕ್ಷನ್ಸ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಅಸ್ತಮಾ ಆಗಿರ್ಬೋದು, ಹೇ ಫೀವರ್, ಈ ರೀತಿಯಾದ ಅಲರ್ಜಿಕ್ ರಿಯಾಕ್ಷನ್ಸ್ಗಳು ಉಂಟಾದಾಗ ಹೆಚ್ಚಾಗಿ ಇಯೋಸಿನೋಫಿಲ್ ಸೆಲ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಬ್ಲಡ್ ಅಲ್ಲಿ 2 to 3% ಅಷ್ಟು ಇಯೋಸಿನೋಫಿಲ್ ಸೆಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಇಯೋಸಿನೋಫಿಲ್ ಸೆಲ್ಸ್ದು ಸ್ಟ್ರಕ್ಚರ್ ಈ ರೀತಿ ಆಗಿರುತ್ತೆ. ಅದರ ಒಳಗಡೆ ಈ ರೀತಿ ಬೈಲೋಬ್ಡ್ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. ಗ್ರಾನ್ಯುಲೋಸೈಟ್ಸ್ಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಈಗ ಎ ಗ್ರಾನ್ಯುಲೋಸೈಟ್ಸ್ಗಳ ಬಗ್ಗೆ ಸ್ಟಡಿ ಮಾಡೋಣ. ಲಿಂಫೋಸೈಟ್ಸ್ ನ್ಯೂಕ್ಲಿಯಸ್ ಲಾರ್ಜ್ ರೌಂಡೆಡ್. ಲಿಂಫೋಸೈಟ್ ಸೆಲ್ಸ್ಗಳ ನ್ಯೂಕ್ಲಿಯಸ್ ಲಾರ್ಜ್ ಆಗಿರುತ್ತೆ, ಹಾಗೆ ರೌಂಡ್ ಶೇಪಲ್ಲಿ ಇರುತ್ತೆ. ಟೈಪ್ಸ್ ಆಫ್ ಲಿಂಫೋಸೈಟ್ಸ್ ಅಲ್ಲಿ 2 ಟೈಪ್ಸ್ ಬರುತ್ತೆ, ಬಿ ಸೆಲ್ಸ್ ಮತ್ತೆ ಟಿ ಸೆಲ್ಸ್. ರೆಸ್ಪಾನ್ಸಿಬಲ್ ಫಾರ್ ಇಮ್ಯುನ್ಯೂ ರೆಸ್ಪಾನ್ಸ್ ಆಫ್ ಬಾಡಿ. ಲಿಂಫೋಸೈಟ್ಸ್ದು ಮೇನ್ ಫಂಕ್ಷನ್ ಏನು ಅಂತ ನೋಡೋದಾದ್ರೆ ಆಂಟಿಬಾಡೀಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ಫಾರಿನ್ ಬಾಡೀಸ್ ಲೈಕ್ ವೈರಸ್ ಆಗಿರ್ಬೋದು, ಪ್ಯಾಥೋಜನ್ಸ್ ಮತ್ತು ಬ್ಯಾಕ್ಟೀರಿಯಾ ಅದರ ವಿರುದ್ಧ ಫೈಟ್ ಮಾಡುತ್ತೆ. ಬ್ಲಡ್ಡಲ್ಲಿ 20 to 25% ಅಷ್ಟು ಪ್ರೆಸೆಂಟ್ ಇರುತ್ತೆ. ಮೋನೋಸೈಟ್ಸ್ ನ್ಯೂಕ್ಲಿಯಸ್ ಬೀನ್ ಶೇಪ್ಡ್. ಮೋನೋಸೈಟ್ ಸೆಲ್ಸ್ಗಳ ನ್ಯೂಕ್ಲಿಯಸ್ ಬೀನ್ ಶೇಪ್ಡ್ ಆಗಿರುತ್ತೆ. ನೀವು ಇಲ್ಲಿ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ಬೋದು, ಇದು ನ್ಯೂಕ್ಲಿಯಸ್ ಬೀನ್ ಶೇಪಲ್ಲಿ ಇದೆ. ಹಾಗೆ ಇದು ಫ್ಯಾಗೋಸೈಟಿಕ್ ನೇಚರ್ನ ಹೊಂದಿರುತ್ತೆ. ಎಂಗಲ್ಫ್ ಬ್ಯಾಕ್ಟೀರಿಯಾ ಆ್ಯಂಡ್ ಸೆಲ್ಯುಲಾರ್ ಡೆಬ್ರೀಸ್ ಅಂತ ಹೇಳಿದ್ರೆ ಸೆಲ್ ಡೆತ್ ಆದಮೇಲೆ ಏನು ಆರ್ಗ್ಯಾನಿಕ್ ವೇಸ್ಟ್ ಉಳ್ಕೊಳ್ಳುತ್ತೆ ಅದನ್ನು ಸೆಲ್ಯುಲಾರ್ ಡೆಬ್ರೀಸ್ ಅಂತ ಹೇಳಿ ಕರಿತೀವಿ. ಮೋನೋಸೈಟ್ ಸೆಲ್ಸ್ಗಳು ಸೆಲ್ಯುಲಾರ್ ಡೆಬ್ರೀಸ್ ಆಗಿರ್ಬೋದು, ಹಾಗೆ ಬ್ಯಾಕ್ಟೀರಿಯಾ ಅದನ್ನೆಲ್ಲ ಎಂಗಲ್ಫ್ ಮಾಡ್ಕೊಳ್ಳುತ್ತೆ. ಅದನ್ನೇ ನಾವು ಫ್ಯಾಗೋಸೈಟಿಕ್ ನೇಚರ್ ಅಂತ ಹೇಳಿ ಕರಿತೀವಿ. ಬ್ಲಡ್ಡಲ್ಲಿ 2 to 10% ಅಷ್ಟು ಪ್ರೆಸೆಂಟ್ ಇರುತ್ತೆ.
ಲ್ಯೂಕೋಸೈಟೋಸಿಸ್ ಆರ್ ಲ್ಯೂಕೋಪಾಯ್ಸಿಸ್, ಫಾರ್ಮೇಷನ್ ಆಫ್ ವೈಟ್ ಬ್ಲಡ್ ಸೆಲ್ಸ್. ವೈಟ್ ಬ್ಲಡ್ ಸೆಲ್ಸ್ಗಳು ಫಾರ್ಮೇಷನ್ ಆಗುವಂಥ ಪ್ರೋಸೆಸ್ನ ಲ್ಯೂಕೋಸೈಟೋಸಿಸ್ ಅಥವಾ ಲ್ಯೂಕೋಪಾಯ್ಸಿಸ್ ಅಂತ ಹೇಳಿ ಕರಿತೀವಿ. ಲ್ಯೂಕೋಪೀನಿಯಾ, ಫಾಲ್ ಇನ್ ಕೌಂಟ್ ಆಫ್ ವೈಟ್ ಬ್ಲಡ್ ಸೆಲ್ಸ್. ವೈಟ್ ಬ್ಲಡ್ ಸೆಲ್ಸ್ಗಳ ಕೌಂಟ್ ಕಮ್ಮಿ ಆದರೆ, ಅಂದರೆ ವೈಟ್ ಬ್ಲಡ್ ಸೆಲ್ಸ್ಗಳ ನಂಬರ್ ಕಮ್ಮಿ ಆದರೆ ಅದನ್ನು ಲ್ಯೂಕೋಪೀನಿಯಾ ಅಂತ ಹೇಳಿ ಕರಿತೀವಿ. ಲ್ಯುಕೇಮಿಯಾ, ಅಬ್ನಾರ್ಮಲ್ ಇನ್ಕ್ರೀಸ್ ಇನ್ ಕೌಂಟ್ ಆಫ್ ವೈಟ್ ಬ್ಲಡ್ ಸೆಲ್ಸ್. ಅಂದರೆ ವೈಟ್ ಬ್ಲಡ್ ಸೆಲ್ಸ್ಗಳು ಅಬ್ನಾರ್ಮಲ್ ಆಗಿ ಇನ್ಕ್ರೀಸ್ ಆಗ್ತಾ ಬಂದರೆ, ಹೆಚ್ಚು ವೈಟ್ ಬ್ಲಡ್ ಸೆಲ್ಸ್ಗಳು ಪ್ರೊಡ್ಯೂಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಅಬ್ನಾರ್ಮಲ್ ಆಗಿ ಪ್ರೊಡ್ಯೂಸ್ ಆಗ್ತಿರತ್ತೆ. ಆ ಒಂದು ಕಂಡೀಷನ್ನ ಲ್ಯುಕೇಮಿಯಾ ಅಂತ ಹೇಳಿ ಕರಿತೀವಿ. ಇದನ್ನು ಬ್ಲಡ್ ಕ್ಯಾನ್ಸರ್ ಅಂತ ಹೇಳಿ ಕೂಡ ಕರೀತಾರೆ. ನೆಕ್ಸ್ಟ್ ಥ್ರೋಂಬೋಸೈಟ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಥ್ರೋಂಬೋಸೈಟ್ಸ್ ಇದನ್ನು ಕಾಮನ್ ಆಗಿ ಪ್ಲೇಟ್ಲೇಟ್ಸ್ ಅಂತ ಹೇಳಿ ಕರೀತಾರೆ. ಪ್ರೊಡ್ಯೂಸ್ಡ್ ಫ್ರಮ್ ಮೆಗಾಕ್ಯಾರಿಯೋಸೈಟ್ಸ್. ಮೆಗಾಕ್ಯಾರಿಯೋಸೈಟ್ಸ್ ಅಂತ ಹೇಳಿದ್ರೆ ಇದು ಬೋನ್ ಮ್ಯಾರೋದಲ್ಲಿ ಇರುತ್ತೆ. ಬೋನ್ ಮ್ಯಾರೋದಲ್ಲಿ ಇರೋ ಮೆಗಾಕ್ಯಾರಿಯೋಸೈಟ್ ಸೆಲ್ಸ್ಗಳಿಂದ ಪ್ಲೇಟ್ಲೇಟ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಕಲರ್ಲೆಸ್, ಸೊ ಇದಕ್ಕೆ ಯಾವುದೇ ರೀತಿಯಾದ ಕಲರ್ ಇರೋದಿಲ್ಲ. ಸ್ಮಾಲರ್ ದ್ಯಾನ್ ರೆಡ್ ಬ್ಲಡ್ ಸೆಲ್ಸ್ ಆ್ಯಂಡ್ ವೈಟ್ ಬ್ಲಡ್ ಸೆಲ್ಸ್. ವೈಟ್ ಬ್ಲಡ್ ಸೆಲ್ಸ್ ಮತ್ತು ರೆಡ್ ಬ್ಲಡ್ ಸೆಲ್ಸ್ಗಿಂತ ಸ್ಮಾಲರ್ ಸೈಜಲ್ಲಿ ಇರುತ್ತೆ. ರಿಲೀಸ್ ವೆರೈಟಿ ಆಫ್ ಸಬ್ಸ್ಟೆನ್ಸ್ ಫಾರ್ ಕ್ಲಾಟಿಂಗ್ ಆಫ್ ಬ್ಲಡ್. ಅಂದರೆ ನಮಗೆ ಏನಾದರೂ ಗಾಯ ಆದಾಗ ಅಥವಾ ಕಟ್ಸ್ ಆದಾಗ ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ. ಸೊ ಆ ಒಂದು ಫ್ಲೋ ಆಗ್ತಿರೋ ಬ್ಲಡ್ನ ಸ್ಟಾಪ್ ಮಾಡೋದಕ್ಕೆ, ಬ್ಲಡ್ ಕ್ಲಾಟ್ ಮಾಡೋದಕ್ಕೆ ವೆರೈಟಿ ಆಫ್ ಸಬ್ಸ್ಟೆನ್ಸ್ಗಳನ್ನು ರಿಲೀಸ್ ಮಾಡುತ್ತೆ. ಈ ಪಿಕ್ಚರಲ್ಲಿ ನೀವು ಇಂಜೂರ್ಡ್ ಬ್ಲಡ್ ವೆಸಲ್ನ ಅಬ್ಸರ್ವ್ ಮಾಡ್ಬೋದು. ಸೊ ಈ ಒಂದು ಬ್ಲಡ್ ವೆಸಲ್ಗೆ ಇಂಜುರಿ ಆಗಿದೆ, ಇಂಜುರಿ ಆಗಿ ಬ್ಲಡ್ ಫ್ಲೋ ಆಗ್ತಿದೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಪ್ಲೇಟ್ಲೇಟ್ಸ್ಗಳು ಎಲ್ಲಿ ಇಂಜುರಿ ಆಗಿರುತ್ತೆ ಆ ಒಂದು ರೀಜನಿಗೆ ಬಂದು ಅಕ್ಯುಮುಲೇಟ್ ಆಗುತ್ತೆ. ಅಕ್ಯುಮುಲೇಟ್ ಆಗಿ ಈ ರೀತಿಯಾಗಿ ಪ್ಲೇಟ್ಲೆಟ್ ಪ್ಲಗ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಕ್ಲಾಟಿಂಗ್ ಫ್ಯಾಕ್ಟರ್ ಆಕ್ಟಿವೇಟ್ ಆಗುತ್ತೆ. ಸೊ ಇದು ಇನ್ಆಕ್ಟಿವ್ ಫಾರ್ಮಲ್ಲಿ ಪ್ರೆಸೆಂಟ್ ಇರುತ್ತೆ. ಈ ರೀತಿ ಏನಾದರೂ ಇಂಜುರಿ ಆದಾಗ ಅದು ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟು ಬ್ಲಡ್ ಪ್ಲಾಸ್ಮಾದಲ್ಲಿ ಏನು ಫೈಬ್ರಿನ್ ಪ್ರೆಸೆಂಟ್ ಇರುತ್ತೆ ಆ ಒಂದು ಫೈಬ್ರಿನ್ ಈ ಒಂದು ಕ್ಲಾಟಿಂಗ್ ಫ್ಯಾಕ್ಟರ್ನ ಜೊತೆ ಸೇರಿಕೊಂಡು ಪ್ಲೇಟ್ಲೆಟ್ ಪ್ಲಗ್ ಹತ್ರ ಮೆಶ್ ಫಾರ್ಮೇಷನ್ ಮಾಡಿಕೊಡುತ್ತೆ. ಮೆಶ್ ಫಾರ್ಮೇಷನ್ ಮಾಡಿಕೊಡೋದ್ರ ಮುಖಾಂತರ ಬ್ಲೀಡಿಂಗ್ ಆಗೋದನ್ನು ಸ್ಟಾಪ್ ಮಾಡುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಇಂಜುರಿ ನ್ಯಾಚುರಲ್ ಆಗಿ ಹೀಲ್ ಆಗ್ತಾ ಬರುತ್ತೆ.